ಅಲ್ಲಿ ಏನಾರ ತೊಂದರೆ ಆಗೈತೆ ಅಂತ ನಾವು ವಿಸಿಟ್ ಮಾಡಕ್ ಹೋದ್ರೆ ಸರ್ ನಮಗೆ ನೀವು ಅವ್ರ ಆದೇಶ ಇದನ್ನ ತೊಗೊಂಬರಿ, ಪರ್ಮಿಷನ್ ತೊಗೊಂಬರಿ, ಜೆಡಿ ಅವ್ರ ಪರ್ಮಿಷನ್ ಕೇಳ್ತಾರೆ ಸರ್. ನಾವು ವಿಡಿಯೋ ಮಾಡಕ ಅಧಿಕೃತ ಪತ್ರಕರ್ತರು ಹೋದ್ರೆ ಏನು ಸಮಸ್ಯೆನೇ ಇರುತ್ತೆ. ನಾವು ಅದಕ್ಕೆ ಪ್ರಾಂಶುಪಾಲರು ಚೇಂಜ್ ಮಾಡಿವಿ. ಪ್ರಾಂಶುಪಾಲರು ಹಿಂದೆ ಏನು ಒಬ್ರು ಮೇಡಮ್ ಇದ್ರು, ಪದೇ ಪದೇ ಸಾರ್ವಜನಿಕರಿಂದ ಪಾಲಕರಿಂದ ಬರ್ತಾ ಇದ್ದು. ಇನ್ನೇನು 15 ದಿವಸದಿಂದ ನಾನು ಜಸ್ಟ್ ಇವ್ನು ಚೇಂಜ್ ಮಾಡಿದ ಮೇಲೆ ನಾನು ಹೇಳಿದೆ ಪ್ರಿನ್ಸಿಪಾಲ್ 4 ವರ್ಷದಿಂದ ಏನೂ ಆಗಿಲ್ಲ. ಈ ಸದ್ಯಕ್ಕೆ ಒಂದು ತಿಂಗಳಲ್ಲಿ ಆಗಿದೆ ಸರ್. ಅವ್ರ ಮೇಡಮ್ ಅವ್ರು ಹೋದ್ರು, ಅನ್ಕತ್ತ ನಮ್ಮ ಹುಡುಗರು ಅಲ್ಲೇ ಇದ್ವಿ, ಏನೂ ಆಗಿಲ್ಲ. ಈಗ ಆಗಿದೆ. ಇದಕ್ಕಿಲ್ಲ ರೀಸನ್ ನಮ್ಗೆ ಆಕಸ್ಮಿಕ ಅಲ್ಲ ಸರ್, ಆಕಸ್ಮಿಕ ಅನ್ನೋದು ಈಗ ಹೇಳ್ತಾ ಇದ್ದೀನಿ. ತನಿಖೆಯಿಂದ ಗೊತ್ತಾಗ್ಬೇಕು, ಪೊಲೀಸರು ಹೇಳ್ಬೇಕು. ಈಗ ನಾವೇನು ಮಾಡಕ್ಕಾಗಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಂತರ ಏನು ಹೊಡೆದ್ರ ಏನಾಯ್ತು ಅಂತ ನೋಡೋಣ. ಅದ್ರ ಮುಂದೆ ಏನಾಗುತ್ತೆ ಸರ್? ನಮ್ಮದು ಸರ ಸಾರ್ವಜನಿಕ ಮತ್ತೆ ಎಲ್ಲಾ ನಮ್ಮ ಮುಖಂಡರ ವತಿಯಿಂದ ಸರ್ ತಮಗೊಂದು ಮನವಿ ಸರ. ಇವತ್ತಿಂದ ಇವತ್ತ ತಾವು ಆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಆ ವಾರ್ಡನ್ನ ನೀವು ಅಮಾನತ್ತು ಮಾಡದೆ ಅವ್ರನ್ನ ಟರ್ಮಿನೇಟ್ ಅಂದ್ರೆ ಕೆಲಸದಿಂದನ ತೆಗೆದು ಹಾಕ್ಬೇಕು ಸರ್. ಯಾಕಂದ್ರ ಅವರ ನಿರ್ಲಕ್ಷ್ಯತೆ ಎದ್ದು ಕಾಣಿಸತ್ರಿ ಈ ಮಗುವಿನ ಸಾವಿದಾಗ. ಯಾಕೆ ಸತ್ತ ಅನ್ನೋದು ಪೊಲೀಸ್ ಇಲಾಖೆ ತನಿಖೆ ಮಾಡಿದ ನಂತರ ಗೊತ್ತಾಗ್ತೈತಿ ಹೆಂಗ್ ಜೀವ ಹೋಗಿತ್ತು ಅನ್ನೋದು. ಆದ್ರೂ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ ಒಂದ್ ಮಗು ಸಾಯ್ತೈತಿ ಅಂದ್ರ ಆ ಶಾಲೆ ಮುಖ್ಯೋಪಾಧ್ಯಾಯರು ಮತ್ತು ಆ ವಾರ್ಡನ್ ನೇರ ಹೊಣೆ ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಅವ್ರದ ಹೊಣೆರಿದ. ಅವ್ರನ್ನ ತಕ್ಷಣ ತಾವು ಜಾರಿಗೆ ಬರುವಂತೆ ಅವ್ರನ್ನ ಟರ್ಮಿನೇಟ್ ಮಾಡ್ಬೇಕು. ಅವ್ರನ್ನ ಇಲಾಖೆ ಅವ್ರನ್ನ ತಾಲೂಕು ಅಧಿಕಾರಿಗಳು ಬಂದಿಲ್ಲ, ಅವರು ಬರ್ಬೇಕಾಗಿತ್ತು, ಬಂದಿಲ್ಲ. ಅವ್ರೇನೋ ಆರೋಗ್ಯ ಸಮಸ್ಯೆ ಇತ್ತು, ಬಂದಿಲ್ಲ. ಆದ್ರೂ ನಾವು ಜೆಡಿ ಸಾಹೇಬ್ರು ಬಂದ್ರೆ ಬಹಳ ನಾವು ಫೋನ್ ಮಾಡಿದ ತಕ್ಷಣ ಹುಬ್ಳಿ ಆಗಿದ್ರು. ಇಲ್ಲಿ ಸರ್ ನಾ ಬರ್ತೀನಿ 10 ನಿಮಿಷನಾಗ ಜಾಗ ಬಿಡ್ತೀನಿ ಬಂದಾರು. ಅವ್ರಿಗೆ ಮೋಸ್ಟ್ಲಿ ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಾವು ಒಂದು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಇಂಥ ಟೈಮ್ದಾಗ ರಾತ್ರಿ ಅವ್ರು ಬಂದಾರ ಕಷ್ಟ ಕಾಲದಾಗ. ಅವ್ರಿಗೆ ಒಳ್ಳೆ ಅಧಿಕಾರಿ ಇದಾರು. ಇನ್ನು ಸರ್ ತಮ್ಮ ಜೊತೆ ಕೆಲಸ ಮಾಡೋ ಎಲ್ಲ ತಮ್ಮ ಇಲಾಖೆ ಅಧಿಕಾರಿಗಳು ತಮ್ಮ ಗತಿನ ಒಳ್ಳೆಯವರು ಇರಲಿ. ಅವ್ರನ್ನ ತಕ್ಷಣ ವಾರ್ಡನ್ನ ಮತ್ತು ಮುಖ್ಯೋಪಾಧ್ಯಾಯರನ್ನ ತಕ್ಷಣ ಈಗ ಜಾರಿ ಬರುವಂತೆ ಸಸ್ಪೆಂಡ್ ಮಾಡಿ ಟರ್ಮಿನೇಟ್ ಮಾಡ್ಬೇಕಂತ ಹೇಳಿ ನಾವೆಲ್ಲ ಮುಖಂಡರು ಮತ್ತು ಎಲ್ಲ ನಮ್ಮ ಸಮಾಜದವರು ಸಾರ್ವಜನಿಕ